ನಟ ಸುದೀಪ್ ಅವರು ಇತ್ತೀಚೆಗೆ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಒಂದು ಫೋಟೋನ ಹಂಚ್ಕೊಂಡಿದ್ರು. ಅಂದರೆ ದೇಹವನ್ನು ದಂಡಿಸಿ ಜಿಮ್ ಮಾಡಿರ್ತಕ್ಕಂಥ, ಬಾಡಿ ಬಿಲ್ಡ್ ಮಾಡಿರ್ತಕ್ಕಂಥ ಒಂದು ಫೋಟೋ ಹಂಚ್ಕೊಂಡಿದ್ರು. ಏಪ್ರಿಲ್ 16 ಅಂತ ಮಾತ್ರ ಅದಕ್ಕೆ ಒಂದು ಕ್ಯಾಪ್ಷನನ್ನು ಕೊಟ್ಟಿದ್ರು. ಹಾಗಾದರೆ ಏಪ್ರಿಲ್ 16 ಅನ್ನೋದು ಏನು? ಸೊ ಬಹಳಷ್ಟು ಜನಗಳಿಗೆ ಅದು ಒಂದು ಕುತೂಹಲ ಇತ್ತು, ಮತ್ತು ಏಪ್ರಿಲ್ 16 ಅನ್ನೋದು ಒಂದು ನಿರೀಕ್ಷೆ ಕೂಡ ಹುಟ್ಟಿಸಿತ್ತು. ಹಾಗಾದರೆ ಏಪ್ರಿಲ್ 16 ಏನು ಅನ್ನೋದನ್ನು ಸ್ವತಃ ಸುದೀಪ್ ಅವರೇ ಈಗ ಬಹಿರಂಗವನ್ನು ಪಡಿಸಿದ್ದಾರೆ. ಮತ್ತು ಅವರು ಏಪ್ರಿಲ್ 16 ಏನು ಅನ್ನೋದಾದರೆ ಅವರ ಹೊಸ ಸಿನಿಮಾ ಸೆಟ್ ಇರ್ತಾ ಇದೆ, ಅಂದರೆ ಹೊಸ ಸಿನಿಮಾ ಶುರುವಾಗಲಿದೆ ಅಂಥೇಳಿ ಸುದೀಪ್ ಅವರು ಹೇಳ್ಕೊಂಡಿದ್ದಾರೆ. ಸೊ ಅವರು ಘೋಷಣೆ ಮಾಡಿರ್ತಕ್ಕಂಥ ಸಿನಿಮಾ ಬೇರೆ ಯಾವುದೂ ಅಲ್ಲ, ಬಿಲ್ಲಾರಂಗ ಭಾಷಾ. ಎಲ್ರಿಗೂ ಗೊತ್ತಿರುವಂತೆ ಬಿಲ್ಲಾರಂಗ ಭಾಷಾ ಈ ಹಿಂದೆಯೇ ಅನೌನ್ಸ್ ಆಗಿತ್ತು. ವಿಕ್ರಾಂತ್ ರೋಣ ಸಿನಿಮಾವನ್ನು ನಿರ್ದೇಶನ ಮಾಡಿದಂಥ ಅನೂಪ್ ಭಂಡಾರಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಹಾಗೆ ನೋಡಿದ್ರೆ ವಿಕ್ರಾಂತ್ ರೋಣ ಬಳಿಕ ಮ್ಯಾಕ್ಸ್ ಸಿನಿಮಾ ಬಂತು. ಮ್ಯಾಕ್ಸ್ ಸಿನಿಮಾ ಭರ್ಜರಿ ಹಿಟ್ ಆಯಿತು. ಸೊ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದ್ದಂಕ್ಲೆ ಮುಂದಿನ ಸಿನಿಮಾ ಯಾವುದು ಅಂತ ಹೇಳಿ ಎಲ್ಲರಿಗೂ ಒಂದು ಪ್ರಶ್ನೆ ಇತ್ತು. ಆದರೆ ಸುದೀಪ್ ಎಲ್ಲೂ ಕೂಡ ಆ ಬಗ್ಗೆ ಹೇಳ್ಕೊಂಡಿರಲಿಲ್ಲ. ಯಾಕಂದರೆ ಒಂದು ಕಡೆಗೆ ಅನೂಪ್ ಭಂಡಾರಿ ಅವರ ಸಿನಿಮಾ ಇತ್ತು, ಇನ್ನೊಂದು ಕಡೆಗೆ ತಮಿಳು ಸಿನಿಮಾ ನಿರ್ದೇಶಕರೊಬ್ಬರ ಸಿನಿಮಾ ಕೂಡ ಇತ್ತು. ಇವೆರಡರ ಮಧ್ಯೆ ಯಾವ ಸಿನಿಮಾ ಮೊದಲು ಆಗುತ್ತೆ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಎದ್ದಿದ್ವು. ಸೊ ಈಗ ಸುದೀಪ್ ಅವರು ಅದಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏಪ್ರಿಲ್ 16ಕ್ಕೆ ಬಿಲ್ಲಾರಂಗ ಭಾಷಾ ಸಿನಿಮಾ ಶುರುವಾಗ್ತಾ ಇದೆ. ಸೊ ಸುದೀಪ್ ಅವರ ಗೆಟಪ್ ಹೇಗಿರುತ್ತೆ ಅನ್ನೋದಕ್ಕೆ ಒಂದಿಷ್ಟು ಮತ್ತೆ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಫೋಟೋ ವೈರಲ್ ಆಗಿತ್ತು, ಅಂದರೆ ಇತ್ತೀಚೆಗೆ ಸುದೀಪ್ ಅವರು ಬಾಡಿ ಬೆಳೆಸ್ಕೊಂಡಿರ್ತಕ್ಕಂಥ ಒಂದು ಫೋಟೋನ ವೈರಲ್ ಮಾಡಿದರು. ಸೊ ಆ ಫೋಟೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಆಗಲೇ ಒಂದಿಷ್ಟು ಜನ ಸುದೀಪ್ ಅವರ ಪಾತ್ರದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಹಾಗಿದ್ರೆ ಸುದೀಪ್ ಅವರ ಪಾತ್ರ ಅದರಲ್ಲಿ ಏನು? ಅವರು ವಿಲನ್ ಆಗಿರ್ತಾರೋ, ಪೊಲೀಸ್ ಆಫೀಸರ್ ಆಗಿರ್ತಾರೋ ಏನು? ಎಲ್ರಿಗೂ ಪ್ರಶ್ನೆನೇ. ಆದರೆ ಬಿಲ್ಲಾ ರಂಗ ಭಾಷಾ ಈ ಟೈಟಲ್ ನೋಡಿದ ತಕ್ಷಣ ಬಿಲ್ಲಾ ಬೇರೆನಾ, ರಂಗ ಬೇರೆನಾ, ಭಾಷಾ ಬೇರೆನಾ, ಈ ರೀತಿಯ ಚರ್ಚೆಗಳು ಹುಟ್ಟಿದ್ವು. ಅಂದರೆ ಇದ್ರ ಸುದೀಪ್ ಅವರು ಡಬಲ್ ಪಾತ್ರ ಮಾಡಿ ಮತ್ತು ತ್ರಿಬಲ್ ಪಾತ್ರ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಾಗ್ತಾ ಇದೆ. ಅದೇನೋ ಗೊತ್ತಿಲ್ಲ. ಸುದೀಪ್ ಅವರು ಈ ಸಿನಿಮಾನ ಒಪ್ಕೊಂಡಿದ್ದು ಒಂದು ಒಳ್ಳೆಯ ಕಥೆ ಇದೆ ಅನ್ನೋ ಕಾರಣಕ್ಕೆ. ಅನೂಪ್ ಭಂಡಾರಿ ಅವರ ಜೊತೆ ಸಾಕಷ್ಟು ಒಳ್ಳೊಳ್ಳೆಯ ಸಿನಿಮಾಗಳನ್ನು ಮಾಡಬೇಕು ಅಂತ ಹಿಂದೆ ಕೂಡ ಹೇಳ್ಕೊಂಡಿದ್ರು. ಹಾಗಾಗಿ ವಿಕ್ರಾಂತ್ ರೋಣ ಸಿನಿಮಾ ಸೆಟ್ಟೇ ಇರ್ತು. ವಿಕ್ರಾಂತ್ ರೋಣ ದೊಡ್ಡ ಮಟ್ಟಕ್ಕೆ ಹಿಟ್ ಆಗದೆ ಇದ್ರೂ ಕೂಡ ಅದೊಂದು ಬೇರೆ ರೀತಿಯ ಪ್ರಯೋಗಾತ್ಮಕ ಸಿನಿಮಾ ಅಂತಲೂ ಕೂಡ ಎಲ್ಲ ಕಡೆಯಿಂದ ಬೇಷ್ ಅಂತ ಅನ್ಸ್ಕೊಳ್ತು. ಅದಾದ ಮೇಲೆ ಮ್ಯಾಕ್ಸ್ ಸಿನಿಮಾ ಬಂತು. ಮ್ಯಾಕ್ಸ್ ನಂತರ ಸುದೀಪ್ ಅವರು ಆಯ್ಕೆ ಮಾಡಿಕೊಂಡಿದ್ದು ಮತ್ತೆ ಅನೂಪ್ ಭಂಡಾರಿ ಜೊತೆಗಿನ ಹೊಸ ಸಿನಿಮಾ. ಸೊ ಅದೇ ಬಿಲ್ಲಾರಂಗ ಭಾಷಾ. ಸದ್ಯಕ್ಕೆ ಸಿನಿಮಾ ಏಪ್ರಿಲ್ 16 ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಸಿನಿಮಾದ ಹೀರೋಯಿನ್ ಯಾರು, ಸಿನಿಮಾದ ತಾಂತ್ರಿಕ ವರ್ಗ ಯಾರ್ಯಾರೆಲ್ಲ ಇರ್ತಾರೆ, ಇನ್ನು ಉಳಿದಂತೆ ತಾರಾಬಳಗ ಯಾರ್ಯಾರು ಇರ್ತಾರೆ ಅನ್ನೋ ಮಾತಾ ಸುದೀಪ್ ಅವರು ಹೇಳ್ಕೊಂಡಿಲ್ಲ. ಸದ್ಯಕ್ಕೆ ಅನೂಪ್ ಭಂಡಾರಿ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಇದೊಂದು ಬೇರೆ ಲೆವೆಲಿನ ಸಿನಿಮಾ ಆಗುತ್ತೆ ಅಂತ ಕೂಡ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಸುದೀಪ್ ಅವರ ಫ್ಯಾನ್ಸಿಗೆ ಪಕ್ಕಾ ಇದೊಂದು ಮಾಸ್ ಸಿನಿಮಾ, ಮತ್ತೊಂದು ಮಾಸ್ ಸಿನಿಮಾ ಆಗುತ್ತೆ ಅಂಥೇಳಿ ನಂಬಿಕೆ ಇಟ್ಕೊಂಡಿದ್ದಾರೆ. ಅದೇನೇ ಇರಲಿ, ಸುದೀಪ್ ಅವರು ಒಂದು ಸಿನಿಮಾದ ಪಾತ್ರ ಅಂತ ಬಂದಾಗ ಆ ಪಾತ್ರಕ್ಕೆ ಸಾಕಷ್ಟು ತಯಾರಿ ನಡೆಸ್ತಾರೆ. ಅಂಥದ್ದೊಂದು ತಯಾರಿನ ಕೂಡ ಈಗ ಬಿಲ್ಲಾರಂಗ ಭಾಷಾ ಸಿನಿಮಾಗೆ ಮಾಡ್ಕೊಂಡಿದ್ದಾರೆ. ಸೊ ಇತ್ತೀಚೆಗಷ್ಟೇ ಅವರ ಫೋಟೋಗಳನ್ನು ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಸುದೀಪ್ ಅವರ ಪಾತ್ರಕ್ಕಾಗಿಯೇ ಸಾಕಷ್ಟು ತಯಾರಿ ನಡೆಸಿದ್ದಾರೆ ಅಂತ. ಸೊ ಈ ವರ್ಷವೇ ಈ ಸಿನಿಮಾ ಸೆಟ್ಟೇರಿ, ಈ ವರ್ಷವೇ ಬರುವ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಹಾಗೆ ನೋಡಿದ್ರೆ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಮುಗಿಸಿದ ತಕ್ಷಣ ಹೇಳಿದರು, ನಾನು ಸುದೀಪ್ ಏನು ಹೇಳಿದರು ಅಂತಂದರೆ, ಬಿಗ್ ಬಾಸ್ ಈ ಸೀಸನ್ ಕೊನೆ ನಂದು, ಇದಾದ ಮೇಲೆ ನಾನು ಬಿಗ್ ಬಾಸ್ ನಡೆಸ್ಕೊಡೋದಿಲ್ಲ, ಇದೇ ನನ್ನ ಕೊನೆಯ ಸೀಸನ್ ಆಗಿರುತ್ತೆ, ಯಾಕಂದರೆ ನಾನು ಫೋಕಸ್ ಮಾಡೋದು ಸಿನಿಮಾಗೆ. ಸೊ ಇನ್ನು ಮುಂದೆ 2 ಸಿನಿಮಾ ಮಾಡ್ತೀನಿ ಅಂತ ಹೇಳಿಕೆ ನೀಡಿದರು. ಸೊ ಆ ಹೇಳಿಕೆ ಪ್ರಕಾರ ಈಗ ಏಪ್ರಿಲ್ 16ಕ್ಕೆ ಬಿಲ್ಲಾರಂಗ ಭಾಷಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಮುಗಿಸಿ ಮತ್ತೊಂದು ಸಿನಿಮಾಗೂ ಕೂಡ ಅವರು ಕೈ ಜೋಡಿಸ್ತಾರೆ ಅಂತ ಹೇಳಲಾಗ್ತಾಯಿದೆ. ಹಾಗೆ ನೋಡಿದ್ರೆ ಅವರಿಗೆ ಸಾಲು ಸಿನಿಮಾಗಳು ಕೂಡ ಕೈಯಲ್ಲಿವೆ. ನೆಕ್ಸ್ಟ್ ಯಾವ ಸಿನಿಮಾ ಒಪ್ಕೊಳ್ತಾರೆ, ಯಾವ ಸಿನಿಮಾನ ಸೆಟ್ಟೇರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.